ದಿನಾಂಕ 26/2/2024ರಂದು ಆಸ್ತಿ ತೆರಿಗೆ ಪಾವತಿಸದ ಕಾರಣ ಎಸ್ಎಲ್ಎನ್ ಮಲ್ಟಿಪ್ಲೆಕ್ಸ್ ಥಿಯೇಟರ್ 1 ಮುಚ್ಚಲಾಗಿದೆ. ಮಹಾನಗರ ಪಾಲಿಕೆ ಆಯುಕ್ತ ಖಲೀಲ್ ಸಿಬ್ಬಂದಿ ತಾವೇ ಚಿತ್ರಮಂದಿರಕ್ಕೆ ಬೀಗ ಜಡಿದ ಅಧಿಕಾರಿಗಳು, ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಅಧಿಕಾರಿಗಳು ಎಸ್ಎಲ್ಎನ್ ಮಾಲ್ನಲ್ಲಿರುವ ಮಲ್ಟಿಪ್ಲೆಕ್ಸ್ 1 ಥಿಯೇಟರ್ಗೆ ಬೀಗವನ್ನು ಹಾಕಿದ್ದಾರೆ. ಮಹಾನಗರ ಪಾಲಿಕೆ ಆಯುಕ್ತ ಖಲೀಲ್ ಅವರು ಸಂದರ್ಭದಲ್ಲಿ ಮಾತನಾಡಿದರು. ಥಿಯೇಟರ್ಗಳಿರುವ ಎಸ್ಎಲ್ಎನ್ ಮಲ್ಟಿಪ್ಲೆಕ್ಸ್ ಶಾಪಿಂಗ್ ಮಾಲ್ ಮಾಲೀಕರು ಕಳೆದ ವರ್ಷ ಪಾವತಿಸಬೇಕಾಗಿದ್ದ ರೂಪಾಯಿ 1.18 ಕೋಟಿ ಆಸ್ತಿ ತೆರಿಗೆ ಪಾವತಿಸದೆ ಮಾಲ್ನಲ್ಲಿರುವ ಒಂದು ಥಿಯೇಟರ್ಗೆ ಬೀಗ ಜಡಿದು ವಶಪಡಿಸಿಕೊಂಡಿದ್ದಾರೆ. ನಗರದ ಸಂಗಮ ವೃತ್ತದ ಬಳಿ ಎಸ್ಎಲ್ಎನ್ ಆಡಳಿತ ಮಂಡಳಿಯಿಂದ 3 ಥಿಯೇಟರ್ಗಳು ಬೃಹತ್ ಶಾಪಿಂಗ್ ಮಾಲ್ ನಿರ್ಮಿಸಲಾಗಿದೆ. ಈ ಕಟ್ಟಡದ ನಿರ್ಮಾಣ ಪೂರ್ಣಗೊಂಡು 1 ವರ್ಷ ಕಳೆದಿದೆ ಮತ್ತು ಚಿತ್ರಮಂದಿರಗಳು ಚಲನಚಿತ್ರಗಳನ್ನು ಪ್ರದರ್ಶನ ಮಾಡುವುದಕ್ಕೂ ಪ್ರಾರಂಭ ಮಾಡಿವೆ. ಆದರೆ ಮಹಾನಗರ ಪಾಲಿಕೆಗೆ ಆಸ್ತಿ ತೆರಿಗೆ ಪಾವತಿಸದೆ ಆಡಳಿತ ಮಂಡಳಿ ನಿರ್ಲಕ್ಷ್ಯ ವಹಿಸಿದ್ದು, ಮಹಾನಗರ ಪಾಲಿಕೆಯಿಂದ ಹಲವು ಬಾರಿ ನೋಟಿಸ್ ಕಳಿಸಿದರೂ ಕೂಡ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ ಅಂತ ಆಯುಕ್ತ ಖಲೀಲ್ ಅವರು ತಿಳಿಸಿದರು. ಆಸ್ತಿ ತೆರಿಗೆ ಪಾವತಿಸಲು ಸಾಧ್ಯವಾಗದ ಇತರ ವ್ಯಾಪಾರ ಸಂಘಟನೆಗಳು ಮತ್ತು ಹೋಟೆಲ್ಗಳ ಮೇಲೆ ಕ್ರಮವನ್ನು ಮುಂದುವರಿಸಲಾಗಿದೆ ಅಂತ ಸಂದರ್ಭದಲ್ಲಿ ಆಯುಕ್ತರು ತಿಳಿಸಿದರು. ವರದಿ ಬಿ ಬಸವರಾಜ್, ಮಹಾಯುಧ ನ್ಯೂಸ್, ಬಳ್ಳಾರಿ. ಡಬಲ್ తీసుకుంటారా ఇది కొంచెం ఇది రెండు చేయండి చేసి వీడియో తీసుకున్నాను. ಡಬಲ್ ಏಮ್ ಮಾಡಿ ಅದೇ ಡಬಲ್ ಹಾಕ್ಬಿಡು ಹೌದಾ? ಇದು ನೋಡು ತಡಿ ದೊಡ್ಡದೈತೆ ನೋಡಿ, ಇಲ್ಲಿ ಒಂದು ದೊಡ್ಡದೈತೆ ಸರ್. ಡಬಲ್ ಹಾಕಿ ಹಿಂಗೆ ರೌಂಡ್ ಎಳಿಬೇಕು. ಡಬಲ್ ಹಾಕಿ ಮತ್ತೆ ಈಗ ನೋಡಿ ಇತ್ತು ಹಂಗೆ